ಗೈಸ್ ಈಗ ಕಾಲೇಜಿಗೆ ಬಂದು ರೀಚ್ ಆಗಿದ್ದೀವಿ. ರಾಧಿಕಾ ಪಂಡಿತ್ ದುಡ್ಡಿಯ ಪಕ್ಕದಲ್ಲಿ ತುಂಬಾ ಅರ್ಧಕ್ಕರ್ಧ ಜನ ನಿದ್ದೆ ಮಾಡಿರೋದು. ನಮ್ಗೆ ನಿದ್ದೆ ಬಂದಿಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ಲು ವ್ಲಾಗ್ಸ್. ನಾನು ನಮ್ಮ ಪ್ರೀತಿಯ ಪಲ್ಲವಿ ಆ್ಯಂಡ್ ಇವತ್ತಿನ ವ್ಲಾಗ್ ನಮ್ಮ ಮನೆಯಿಂದ ಸ್ಟಾರ್ಟ್ ಆಗ್ತಿದೆ. ಸೊ ಇವತ್ತು ನನ್ನ ಫಸ್ಟ್ ಡೇ ಕಾಲೇಜ್ ಇದೆ. ಸೊ ನಾನು ರೆಡಿ ಆಗಿದ್ದೀನಿ ಆ್ಯಂಡ್ ಇವಾಗ ನಾಷ್ಟ ಮಾಡಬೇಕು. ನಾಷ್ಟ ಮಮ್ಮಿ ಪಲಾವ್ ಮಾಡಿದ್ದಾರೆ. ಸೊ ತಿಂದ್ಬಿಟ್ಟು ಹೋಗಬೇಕು. ಸೊ ಲೆಟ್ಸ್ ಸಿ ಇವತ್ತಿನ ಡೇ ಹೇಗಿರುತ್ತೆ ಅಂತ. ಆಲ್ಮೋಸ್ಟ್ 2 ಮಂತ್ಸ್ ಆಗಿದೆ ನಾನು ಕಾಲೇಜಿಗೆ ಹೋಗಿ, ಅಂದರೆ ಯೂಶ್ವಲ್ ಕಾಲೇಜಸ್ ಹೋಗಿ. ಯಾಕಂದರೆ ಎಕ್ಸಾಮ್ ಮುಗಿದು 2 ಮಂತ್ಸ್ ಆಯಿತು, ಹಾಲಿಡೇಸ್ ಕೊಟ್ಟು. ಸೊ ಮನೆಯಲ್ಲೇ ಇದ್ದೀನಿ. ಸೊ ಲೆಟ್ಸ್ ಸಿ ಹೌ ವಿಲ್ ದ ಡೇ ಬಿ. ದಟ್ಸ್ ಇಟ್ ಗೈಸ್. ಇವಾಗ ನಾಷ್ಟ ತಿಂದು ಬೇಗ ಕಾಲೇಜಿಗೆ ಹೊರಡುವ. ಸೊ ಗೈಸ್ ನಾಷ್ಟ ಎಲ್ಲ ತಿಂದಿದ್ದಾಯಿತು. ಸೊ ಈಗ ಹೊರಡಬೇಕು. ರುಚಿತಾಗೆ ಫೋನ್ ಹಾಕ್ತೀನಿ. ಸೊ ಲೆಟ್ಸ್ ಗೋ. ಹಾಯ್ ರುಚಿತಾ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಗೈಸ್ ಈಗ ಕಾಲೇಜಿಗೆ ಬಂದು ರೀಚ್ ಆಗಿದ್ದೀವಿ ಆ್ಯಂಡ್ 10:15ಗೆ ಅನಿಸುತ್ತೆ ಅಲ್ವಾ? ಹಾಂ, 10:15ಗೆ ಆಡಿಟೋರಿಯಮ್ಗೆ ಹೋಗಬೇಕು. ಇಲ್ಲೇ ಮುಂದೆ ಕೀರ್ತನ ಇದ್ದಾಳಂತೆ, ಅಂದರೆ ಅಲ್ಲಿ ಆಕ್ಸಿಜನ್ ಪಾರ್ಕಲ್ಲಿ. ಅವ್ರನ್ನ ಕರ್ಕೊಂಡು ಆಮೇಲೆ ಅಡ್ಮಿಟ್ ಬ್ಲಾಕಿಗೆ ಹೋಗಬೇಕು. ಹಲೋ, ವೆಲ್ಕಮ್ ಬ್ಯಾಕ್. ಹಲೋ ಹಲೋ. ಹೆಂಗಿದೆ ನನ್ನ ಹೇರ್ ಸ್ಟೈಲು? ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ಫಸ್ಟ್ ಅಯ್ಯೋ ಲಾಂಗ್ ಹೇರ್ ಇಷ್ಟ ಇತ್ತು, ಬಟ್ ರಾಧಿಕಾ ಪಂಡಿತ್ ದುಡ್ಡಿಯ ಪಕ್ಕದಲ್ಲಿ ತುಂಬಾ ಮತ್ತೇನು ಮಾಡೋದು, ಚೇಂಜಸ್ ಬೇಕಲ್ಲ, ಅದಕ್ಕೆ ಮಾಡ್ತಾರೆ. ಹೇರ್ ಕಟ್ ಇಸ್ ಫಸ್ಟ್ ಥಿಂಗ್. ಅದಕ್ಕೆ ಗೈಸ್ ಇದೆ ಆಡಿಟೋರಿಯಂ ನಮ್ದು ಶುಭಾರಂಭ ಸೆಕೆಂಡ್ ಇಯರ್ಗೆ. ಸೊ ಇದೆಲ್ಲ ಬೇರೆ ಬೇರೆ ಕ್ಲಾಸಸ್ ಅವ್ರು ಕುಂತಿದ್ದಾರೆ. University email ID, correct? Message email ID. Based on that, only they are going to share all the end semester examination, midterm examination, along with our academic excellence. Most importantly, our maturity as a college. Now as maturity as a university. We are very ambitious. We don't want to limit ourselves within the one family. ಮಾತು ಹೇಳ್ತೀನಿ ಕೇಳಿಸ್ಕೊ. ಯಾವುದರಲ್ಲಿ ಬಡತನ ಇದ್ರೂ ನಿದ್ರೆಯಲ್ಲಿ ಮಾತ್ರ ಬಡತನ ಇರಬಾರ್ದು. ಗೈಸ್ ಓರಿಯೆಂಟೇಷನ್ ಎಲ್ಲ ಮುಗೀತು ಆ್ಯಂಡ್ ಇಲ್ಲೇ ಒಂದು ಸ್ವಲ್ಪ ಟರ್ಫಿಗೆ ಬಂದು ಕುತ್ಕೊಂಡಿದ್ದೀವಿ. ಓರಿಯೆಂಟೇಷನ್ ಇಟ್ ವಾಸ್ ನೈಸ್. ಅಂದರೆ ಅವರು ಅಷ್ಟು ಹೇಳೋದ್ರಲ್ಲಿ ನಮಗೆ ಅರ್ಧ ನಿದ್ದೆನೇ ಬರೋದು, ಇನ್ನೇನು ಬರಲ್ಲ. ಸೊ ಅಷ್ಟೇ ಗೈಸ್. ಕಮ್ ಬೇಬಿ, ಎಸ್ ಕಮ್ ಬೇಬಿ. ಹಲೋ ಹಲೋ, ಬಾ. ವಾಸ್ ದಿ ಓರಿಯೆಂಟೇಷನ್? ನಿಮ್ದು ಹೇಳ್ರಿ. ಹೆಂಗೈತೆ ಲೈಫ್? ಬೋರಿಂಗ್. ಸ್ಲೀಪಿಂಗ್. ಬೋರಿಂಗ್. ಸ್ಲೀಪಿಂಗ್. ಡಿಪ್ರೆಷನ್. ಎಲ್ಲರೂ ಅರ್ಧಕ್ಕರ್ಧ ಜನ ನಿದ್ದೆ ಮಾಡಿರೋದು. ನಮ್ಗೆ ನಿದ್ದೆ ಬಂದಿಲ್ಲ. ನಾಳೆ ನನ್ನ ಮದುವೆ ಅಂತ ನಿದ್ದೆ ಬಂದಿಲ್ಲ. ನೋಡಿ ಗೈಸ್, ಆ ವ್ಲಾಗ್ ವಿಡಿಯೋ ತೆಗ್ದಿದ್ದೀವಿ. ನಾನ್ ಮಲ್ಕೊಂಡಿರೋದಾ? ಹೌದು, ಝೂಮ್ ಹಾಕಿ ಕ್ಯಾಪ್ಚರ್ ಮಾಡಿದ್ದೀವಿ. ನಾನು ನಿದ್ದೆ ಮಾಡಿರೋದೆಲ್ಲ ಬ್ಲಾಗ್ ಮಾಡೋರು. ಏನ್ ಮಾಡ್ಯಾರ ಹೇಳ ಆಟಕ್ಕೆ ನಿದ್ದೆ ಬರ್ತಾರೆ ನನಗೆ. ಅಲ್ಲೇನ್ ಸಾಧಾರಣ ನೋಡ್ತಾವ್ರ ನೋಡಿ, ನಿದ್ದೆ ಹೋಗ್ತಾ ಹೆಂಗೆ ಫುಲ್ ಚೇರಲ್ಲಿ ಯಾಕೆ ನಿದ್ದೆ ಮಾಡ್ತಾ ಇದೀಯಾ? ಇವಳು ಬಾಯ ತೊಳ್ ಬಾರೆ ಬಾರೆ ಹೋಗಿಯಾ? ಯಾರನ್ನ ಮಾತಾಡ್ಸ್ತೀಯ? ಬಸ್ಸವ್ರು ಹೋಗ್ತಾ ಮಾತಾಡ್ಸ್ಕೊಬಾ. ಜೊತೆಲೆ ತಾನೇ ಹೋಗ್ತೀಯ? ಹಾ, ಜೊತೆಲೆ ತಾನೇ ಹೋಗ್ತೀಯ. ಕೀರ್ತನ ಹಂಗಲ್ಲ ಅವಳನ್ನ ಕರೆಯೋದು. ಬಾರೆ ಬಾ, ಬಾಕಿ ಬಾರೆ ಬಾ.
ಓ ಎಲ್ಕೋ ಕರ್ಕೊಂಡು ಹೋಗ್ತಾಳಂತ. ಫಾರ್ ಅ ಚೇಂಜ್ ಬಾರೆ ಬಾರೆ ಅಲ್ಲ ಕೀರ್ತನ ರಾರಾ 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 ಸರಸಕು ರಾರಾ. ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ನಾನ್ ಬರಲ್ಲ ಅಂತ ಹೇಳು ಕೀರ್ತನ, ನಾನ್ ಬರಲ್ಲ ಅಂತ ಹೇಳು. ತೆಲುಗು ಅಲ್ಲಿ ಹೇಳು. ಹೋಗ್ತಿದ್ದಾಳೆ ಬಿಟ್ಟೋಗ್ಬೇಡ ನನ್ನ ಬಾಯ್. ಅವಳು ಹೋಗ್ಬಿಟ್ಟ ಚಾನ್ಸ್ ಅಂತೆ. ಏನ್ ಮಾಡೋದು? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾನು ಅಲ್ಲಪ್ಪ ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ತಿದ್ದಾರೆ ಗೈಸ್. ಇನ್ ಕೆಲವರು ಫೋಟೋ ಶೂಟ್ ಮಾಡ್ತಾರೆ. ಹೊಸ ಇವತ್ತು ಫಸ್ಟ್ ಡೇ ಅಲ್ವಾ, ಅದಕ್ಕೆ ಫೋಟೋ ಶೂಟ್ ಮಾಡ್ತಿದಾರೆಲ್ಲ. 1 year ಇಂದ ಅದೇ ಕನಸ್ತಾನೆ ನೋಡೋರೆ. ಅಂದ್ರೆ ಇವತ್ತು ಫಸ್ಟ್ ಫ್ರೆಶ್ ಆಗಿ ಸೆಕೆಂಡ್ ಇಯರ್ಗೆ ಅಂತ ಹಾಕ್ಬೇಕಲ್ಲ ಸ್ಟೋರಿ, ಅದಕ್ಕೆ. ಹಾಯ್ ವಿಮಲ್. बोलो जुबान केसरी. ವೆಲ್ಕಮ್ ಬ್ಯಾಕ್. ಹಾಯ್ ರೇನಾ ಮೇಡಮ್, ವೆಲ್ಕಮ್. ಅಲ್ಲಿ ಬ್ಲ್ಯಾಕ್ ಆಗಿ ಬರ್ತಾ ಇದ್ದೀರಲ್ರಿ. ಹಾ ನೈಸ್. ಏನೆಲ್ಲ ಫಾರ್ಮಲ್ಸ್ ಇವತ್ತು? ಸೈಯಾ ಸ್ಟ್ರೈಟ್ ಯು ಆರ್ ಬ್ರೇಸಸ್. ನಾವು ಓನ್ಲಿ ಐ ಆಮ್ ಸೀಯಿಂಗ್. ನಮಸ್ಕಾರ ಮನ್ನು ಬೇಬಿ, ಬಾಯ್. ಬಾಯ್ ಬಾಯ್ ಬಾಯ್. ಪೋಸ್ಟಿಂಗ್ ಇಲ್ಲ, ಇದನ್ನ ಸ್ವಲ್ಪ ದಿನ ಆದ್ಮೇಲೆ ಬರುತ್ತೆ. ಮಾನಸ ಜೆ ಮಾನಸ ಬಿಟ್ಟೋಗಿದ್ದಾಳೆ ಗೈಸ್. ಇವಾಗ ನೆಟ್ಕೊ ಬರ್ತೀಯಲ್ಲ, ಅವಾಗಲೂ ಫೋಟೋಗೆ ಬಂದರೆ ಮಾತ್ರ ಬರಲಿಲ್ಲ ಅವಳು. ಸೊ ಗೈಸ್ ಈಗ ಮನೆ ಹತ್ರ ಬಂದಿದ್ದೀನಿ, ಬಟ್ ಕೇಕ್ ತೆಗಿಯೋರು ಯಾರೂ ಇಲ್ಲ. ಮಮ್ಮಿ ಎಲ್ಲ ಮಲ್ಕೊಂಡ್ಬಿಟ್ಟಿವ್ರು. ಬೆಲ್ ಮಾಡಿದೆ, ನೋ ರೆಸ್ಪಾನ್ಸ್. ಕೂಗ್ತಾ ಇದ್ದೀನಿ, ನೋ ರೆಸ್ಪಾನ್ಸ್. ಮಾ ಬಂದೆ ಯಾಕ್ರಿ ಮಾಲವ್ರೆ ಮಲ್ಕೊಬಿಟ್ಟವ್ರೆ ಗೈಸ್. ನಾನೇ ತೆಕ್ಕೊಂಡು ಹೋಗ್ಬೇಕು ಇವಾಗ. ಕೇಕ್ ತೆಗೆದು ಹೊರಗಡೆ ಹೋಗಿ ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಗೈಸ್. ಕಾರಣ ತಲೆ ಗಿರ ಗಿರ ಗಿರ